ಕೇಳ್ತೀಯಾರಲ್ವಾ, ಉತ್ತರ ಕೊಡು. ಯಾಕಣ್ಣ ಅಷ್ಟೊಂದು ಕೋಪ? ಹೌದು ಕಣೋ ಅಭಿ, ಈ ಮಧ್ಯೆ ನಿನಗೆ ಕೋಪ ತುಂಬಾ ಜಾಸ್ತಿ ಆಗ್ತಿದೆ, ಸ್ವಲ್ಪ ಕಮ್ಮಿ ಮಾಡ್ಕೋ. ನಂದು ಕೋಪ ಅಲ್ಲ ಅಮ್ಮ, ಭಯ. ಭಯನಾ? ಗೊತ್ತಿಲ್ದೇ ಇರೋರು ನಮ್ಗೇನ ಮಾಡ್ತಾರನ್ನೋ ಭಯ. ನಮ್ಮನ್ನ ನಿಮ್ಮಿಂದ ದೂರ ಮಾಡ್ತಾರನ್ನೋ ಭಯ. ಅದಕ್ಕೆ ಕೋಪದಿಂದ ಇದ್ರೆ ನಮ್ಮ ತಂಟೆಗೆ ಯಾರು ಬರಲ್ಲ ಅಲ್ವಾ? ಈ ವಯಸ್ಸಲ್ಲೇ ನಿನಗಿಷ್ಟೊಂದು ಜವಾಬ್ದಾರಿ ಯಾಕೋ? ಮತ್ತೆ ನಮ್ಗೆ ಯಾರಿದಾರಮ್ಮ? ಎಲ್ಲರೂ ಕೆಟ್ಟವ್ರು ಅಲ್ಲ ಅಣ್ಣ, ಒಳ್ಳೆಯವ್ರು ಕೂಡ ಇರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಮ್ಗೆ ಹೇಗೆ ಗೊತ್ತಾಗತ್ತೆ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಬೆಳಗ್ಗೆ ಸಿಕ್ಕಿದ್ರಲ್ಲ ಅಂಕಲ್, ಎಷ್ಟು ಒಳ್ಳೆಯವರು. ಪಾಪ ಅವ್ರ ಹತ್ರ ನೀನ್ ಸುಮ್ನೆ ಜಗಳ ಮಾಡ್ದೆ. ಅವನ ಬಗ್ಗೆ ಮಾತಾಡ್ಬೇಡ. ನೀನೇ ಆ ಅಂಕಲ್ ಹತ್ರ ಜಾಸ್ತಿ ಮಾತಾಡ್ದೆ. ಅಂತವ್ರ ಹತ್ರ ಹಾಗೆ ಮಾತಾಡ್ಬೇಕು. ಅವ್ರೇನ್ ತಪ್ಪು ಮಾತಾಡ್ಲಿಲ್ಲ ಅಮ್ಮ. ಅಣ್ಣ ಅವ್ರ ದೊಡ್ಡವರು ಅಂತಾನೆ ನೋಡ್ದೆ, ಅವ್ರ ಜೊತೆ ಜಗಳ ಮಾಡ್ದ. ಅವನು ನಿನ್ ಬಗ್ಗೆನೇ ಹೇಳ್ದ ಅಮ್ಮ. ನಿಮ್ಮ ಅಪ್ಪ ಅಮ್ಮ ನಿನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ದ, ಅದಕ್ಕೆ ಕೋಪ ಬಂತು. ಮತ್ತೆ ನೀನ್ ತಪ್ಪು ಮಾಡಿದ್ರೆ ನನಗೆ ಅಲ್ವೇನೋ ಹೇಳೋದು? ನಿಮ್ ಬಗ್ಗೆ ಹೇಳಿದ್ರೆ ಸುಮ್ಮನೆ ಇರ್ತೀನಾ? ನೀವು ನಮ್ಮನ್ನ ಚೆನ್ನಾಗೇ ಬೆಳೆಸಿದಿರಲ್ವಾ? ನಮ್ಮ ಮಾತಿನ ಪ್ರಕಾರ ನಾವು ಮಾಡೋ ಕೆಲಸನ ನೋಡಿ ಒಳ್ಳೆದ್ದು ಕೆಟ್ಟದ್ದನ್ನ ನಿರ್ಧರಿಸ್ತಾರೆ ಅಬ್ಬಿ. ಕೋಪದಿಂದ ಯಾವ ಕೆಲಸನೂ ಮಾಡಬಾರ್ದು. ಕೋಪದಿಂದ ಮಾತಾಡಿದ್ರೆ ಒಳ್ಳೆ ಮಾತು ಕೂಡ ಕೆಟ್ಟದಾಗಿರುತ್ತೆ. ಅವ್ನು ನಮ್ಮ ದಿವ್ಯಾನ ಎತ್ಕೊಂಡು ಹೋಗಿದ್ರೆ? ಅವ್ರನ್ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗೋ, ಕೆಟ್ಟವ್ರಲ್ಲ, ಒಳ್ಳೆಯವರು. ಹಾಗಾದ್ರೆ ನಾನು ಕೆಟ್ಟವನಾ? ನಂಗೇನು ಬೇಡ. ಅಭಿ, ಅಣ್ಣ ಸಾರಿ ಅಮ್ಮ. ಪರವಾಗಿಲ್ಲ ಬಿಡು, ಅಣ್ಣ ನಿನಗಿಂತ ಜಾಸ್ತಿನೇ ತಿಂದಿದ್ದಾನೆ. ಆದ್ರೆ ಅಣ್ಣ ನನ್ ಜಗಳ ಮಾಡ್ಲಿಲ್ಲ ಅಂದ್ರೆ ಇನ್ನೂ ತಿಂತಿದ್ದ ಅಲ್ವಾ? ಎಷ್ಟು ತಿನ್ಬೇಕೋ ಅಣ್ಣಂಗ್ ಗೊತ್ತು ಬಿಡು, ನೀನ್ ತಿನ್ನು. ಆ ಅಂಕಲ್ ನಿಜವಾಗ್ಲೂ ಒಳ್ಳೆಯವ್ರಮ್ಮ. ಅವ್ರನ್ನ ನೋಡ್ತಿದ್ರೆ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಅವ್ರ ಜೊತೆ ಮಾತಾಡ್ತಿದ್ರೆ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ನನ್ನನ್ನ ನೋಡ್ತಿದ್ದಾಗೆ ಅವರು ಕೂಡ ಹ್ಯಾಪಿಯಾಗಿ ಫೀಲ್ ಆದ್ರು. ನಾನ್ ಬೀಳಕ್ ಹೋದಾಗ ನನ್ನ ಹಿಡ್ಕೊಂಡ್ರು ಅಮ್ಮ. ದಿವ್ಯಾ, ಏನೈತೆ? ಪಾಪ ಮಕ್ಳನ್ನ ಮಲಗಿಸ್ತಾ ಇದಾರೆ ಅನ್ಸುತ್ತೆ. ನಾಳೆ ಬೆಳಗ್ಗೆ ಮಾತಾಡೋಣ ಬಿಡಿ. ಏನಾಯ್ತು ದಿವ್ಯಾ? ಮಲ್ಕೋ ಮಲ್ಕೋ. ದಿವ್ಯಾ, ದಿವ್ಯಾ, ಏನಾಯ್ತಮ್ಮ? ಏನಾಗಿಲ್ಲ, ಮಲ್ಕೋ. ನಾಳೆ ನೀನೇ ಮಾತಾಡಿ ಕೇಳು ಮೀನಾಕ್ಷಿ. ನಾನು ಅಷ್ಟರಲ್ಲಿ ಸಾರ್ ಹತ್ರ ಕೇಳಿ ನೋಡ್ತೀನಿ ಅಲ್ಲ, ನೀವ್ ಖಂಡಿತವಾಗ್ಲೂ ಮಾಡ್ಲೇಬೇಕು. ಸರಿ ಮೀನಾಕ್ಷಿ. ಲೇ ಕೇಶವ, ನಾಳೆ ಅಮ್ಮ ಬಂದು ಮಾತಾಡ್ತಾಳೆ ಅಂತ ಹೋಗಿ ಅವ್ರ ಹತ್ರ ಹೇಳು. ಸರಿ ಅಪ್ಪ. ಹೋಗು. ನಾಣೆ ಇರೋದು ಈ ಪೋರ್ಷನ್ ಅಲ್ಲ, ಆ ಕಡೆನಾ? ಬಂದಿಲ್ಲಿಗೆ ತುಂಬಾ ದಿನ ಆಯ್ತು, ನೆನ್ಪಾಗ್ತಿಲ್ವೇ? ಆ ಕಡೆ ನೆನ್ಸುತ್ತೆ, ನೋಡ್ಕೊಂಡು ಬನ್ನಿ.
ಯಾರ್ ಬೇಕ್ರಿ? ನಾಣಿ ಈ ಮನೆ ರೀ. ನಾಣಿ ಮನೇಲಿದ್ದಾನ? ಇದಾರೆ. ಅಷ್ಟಕ್ಕೂ ನೀವ್ಯಾರು? ನನ್ನ ಹೆಸರು ರೂಪಾ ಅಂತ. ನಾಣಿ ಹತ್ರ ಮಾತಾಡ್ಬೇಕು ಅಂತ ಬಂದೆ. ಇಲ್ಲೇ ಇರಿ, ನಾನು ಅವ್ರನ್ನ ಕರೀತೀನಿ. ಕಾಣಿಸ್ತಿಲ್ವೇ? ಲೇ, ಮಾಡ್ತಿರೋದ್ನ ಕರೆಕ್ಟ್ ಆಗಿ ಮಾಡು. ಆ ಕಡೆ ಈ ಕಡೆ ನೋಡ್ಬೇಡ ಕೇಶವ. ಏನ್ರಿ, ನಿಮ್ಗೋಸ್ಕರ ಯಾರೋ ಬಂದಿದ್ದಾರೆ. ಯಾರಂತೆ? ಯಾರೋ ಲೇಡೀಸು. ಲೇಡೀಸ್ ನನ್ಗೋಸ್ಕರ ಬರೋದು ಅಂದ್ರೆ ಏನೇ? ನಿನ್ಗೋಸ್ಕರನೇ ಆಗಿರ್ಬೇಕು. ಇಲ್ಲ ರೀ, ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಅವ್ರೇನೋ ಹೆಸರು ಹೇಳಿದ್ರು. ಸರಸು, ಸುಮಾ. ರೂಪಾ. ಏನು, ನಮ್ಮ ಮನೆಗೆ ರೂಪಾ ಮೇಡಮ್ ಬಂದಿದ್ದಾರ? ಯಾಕೆ ಬರ್ಬಾರ್ದಾ? ಅದಕ್ಕೇನೆ ರೀ, ಹೇಳ್ಬಿಟ್ಟು ಬರ್ತೀನಿ ಅಂತ ಆಚೆನೆ ನಿಲ್ಸಿದೀನಿ. ಏನೇನು, ಅವ್ರನ್ನ ಹೊರಗಡೆ ನಿಲ್ಸ್ ಬಂದಿದ್ಯಾ? ಯಾಕೆ ಹಾಗೆ ಕಳಿಸ್ಬಿಡು ಅಂತ ಹೇಳ್ತೀರಾ? ನೀವು ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ಲಾ ಏನು? ಮೀನಾಕ್ಷಿ ಬಂದಿರೋದು ಯಾರು ಅನ್ಕೊಂಡಿದ್ಯೆ? ರೂಪಾ ಮೇಡಮ್ ಅಂದ್ರೆ ಗಂಗಾ ಮೇಡಮ್ ಅವ್ರ